ಚಳ್ಳಕೆರೆ ತಾಲೂಕಿನ ಬಾಲೇನಹಳ್ಳಿ ಹಾಗೂ ರಾಮಜೋಗಿಹಳ್ಳಿ ರೈತರ ಕಡಲೆ ಜಮೀನಿಗೆ ಭೇಟಿ ನೀಡಿ ಸೊರಗು ರೋಗ ಹತೋಟಿ ಕುರಿತು ಮಾತನಾಡಿದ ಕೃಷಿ ಸಹಾಯಕ ನಿರ್ದೇಶಕರಾದ ಎಸ್ಟಿ ರಮೇಶ್, ರೈತರ ಜಮೀನುಗಳಲ್ಲಿ ಪ್ರತಿ ವರ್ಷ ಪದೇ ಪದೇ ಚಳ್ಳಕೆರೆ ತಾಲೂಕಿನಲ್ಲಿ ಕಡಲೆ ಬೆಳೆಯನ್ನ ಅಥವಾ ಮುಂಗಾರಿನಲ್ಲಿ ದ್ವಿದಳ ಧಾನ್ಯ ಬೆಳೆದು ಹಿಂಗಾರಿನಲ್ಲಿ ಕಡಲೆ ಬೆಳೆಯುವುದನ್ನು ತಪ್ಪಿಸಿ ಬದಲಿ ಬೆಳೆಗಳನ್ನ ಬೆಳೆಯಬೇಕು. ಸಂಯುಕ್ತ ಶಿಲೀಂಧ್ರನಾಶಕ ಬರುತ್ತಿದ್ದು ಪ್ರಾರಂಭದಲ್ಲಿ ಸ್ಥಾನಿಕವಾಗಿ 1 ಅಥವಾ 2 ಗಿಡಗಳಲ್ಲಿ ಕಂಡುಬಂದು ನಂತರ ಸಂಪೂರ್ಣ ಹೊಲ ಬಾಧೆಗೆ ಒಳಪಡುವ ಸಾಧ್ಯತೆ ಇದೆ. ಪ್ರತಿ ಲೀಟರ್ಗೆ ನೀರಿಗೆ 2 ಗ್ರಾಂ ಸಂಯುಕ್ತ ಶಿಲೀಂಧ್ರನಾಶಕ ಬೆರೆಸಿ ಬಾಧಿತ ಸಸಿಗಳ ಸುತ್ತಮುತ್ತ ಬೇರುಗಳಿಗೆ ಹಾಕುವ ಮೂಲಕ ರೋಗ ಹತೋಟಿಗೆ ಮುಂದಾಗಬೇಕು. ಕಡಲೆ ಬೆಳೆಗಳಲ್ಲಿ ಬೇರು ಕೊಳೆ ಮತ್ತು ಸೊರಗು ರೋಗಕ್ಕೆ ಕಾಪರ್ ಆಕ್ಸಿ ಕ್ಲೋರೈಡ್ ಸಿಂಪಡಣೆ ಮಾಡಿದ್ರೆ ರೋಗ ಹತೋಟಿಗೆ ಬರುತ್ತದೆ. ಇನ್ನು ಕೆಲವು ಕಡೆ ತೇವಾಂಶ ಕೊರತೆಯಿಂದ ಸ್ವಲ್ಪ ಮಟ್ಟದ ಕಡಲೆ ಬೆಳೆ ಕುಂಠಿತವಾಗಿದೆ. ಆದರೆ ಹಲವು ಕಡೆ ಉತ್ತಮ ಬೆಳೆ ಬಂದಿದ್ದು ಹೆಚ್ಚಿನ ಮಾಹಿತಿಗಾಗಿ ಕೃಷಿ ಕಚೇರಿಯನ್ನ ಸಂಪರ್ಕಿಸಿ ಎಂದು ತಿಳಿಸಿದರು. ಈಗ ನಾವು ರಾಮಜೋಗಳಿ ನಮ್ಮ ಭೀಮಾರೆಡ್ಡಿ ಅವರ ತಾಕಿಗೆ ನಾವು ಭೇಟಿ ಕೊಟ್ಟಿದ್ದೀವಿ ಇವತ್ತು. ಈ ಭಾಗದಲ್ಲಿ ಸುಮಾರು ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ಸುಮಾರು 4000 ಹೆಕ್ಟೇರ್ ಅಷ್ಟು ಕಡಲೆ ಈಗಾಗಲೇ ಬಿತ್ತನೆ ಆಗಿದೆ. ಬೇಗನೆ ಬಿತ್ತನೆ ಮಾಡುವಂಥ ಈಗ ಕಟಾವಂತಕ್ಕೆ ಬಂದಿದೆ. ಕೆಲವರು ಲೇಟಾಗಿ ಬಿತ್ತನೆ ಮಾಡೋರು ಈಗ ಕೂಡ ಬೆಳೆ ಈಗ ಕಾಯಿ ಕಟ್ಟುವಂಥದ್ದಲ್ಲಿದೆ. ಈಗ ನಮಗೆ ಮುಖ್ಯವಾಗಿ ಈ ಒಂದು ಜಮೀನಲ್ಲಿ ಸೊರಗು ರೋಗ ನಮಗೆ ಕಾಣಿಸ್ತಾ ಇದೆ. ಈಗ ಸೊರಗು ರೋಗ ಇದೊಂದು ಶಿಲೀಂಧ್ರದಿಂದ ಬರುವಂಥ ಫಂಗಸ್ ಇದರಿಂದ ಬರುವಂಥ ಒಂದು ರೋಗ ಆಗಿದ್ದು, ಈ ರೋಗ ಬಂದಾಗ ನಾವು ಏನಾಗುತ್ತೆ, ಇದು ಪ್ಯಾಚ್ ಅಲ್ಲಲ್ಲೇ ಕಾಣಿಸ್ಕೊಳ್ಳೋಂಥ ರೋಗ. ಆ ರೋಗ ಬಂದಾಗ ರೈತರು ಕೂಡಲೇ ಅದನ್ನು ಕ್ರಮವಹಿಸಿ ಆ ಒಂದು ಬಂದಿರುವಂಥ ಗಿಡಗಳನ್ನ ಕಿತ್ತಾಕಿ ಅದಕ್ಕೆ ನಾವು ಔಷಧಿಗಳಿದೆ. ಈಗ ನಾವು ಫಂಗಲ್ ಇದಾಗಿ ಫಂಜಿಸೈಡ್ಸ್ ಸಾಫ್ ಅಂತ ಹೇಳ್ತೀವಿ, ಅಂಗಡಿಗಳಲ್ಲಿ ಸಿಗುತ್ತೆ. ಮ್ಯಾಂಕೋಜೆಬ್ ಪ್ಲಸ್ ಕಾರ್ಬನ್ಡೈಸಿಮ್ ಅಂತ ಕೆಮಿಕಲ್ ಸಿಗುತ್ತೆ, ಅಥವಾ ಕಾಪರ್ ಆಕ್ಸಿ ಕ್ಲೋರೈಡ್ ಅಂತ ಸಿಗುತ್ತೆ. ಆ ಒಂದು ಔಷಧಿನ ಸಿಂಪಡಣೆ ಮಾಡಿ ಕೂಡಲೇ ಕ್ರಮ ವಹಿಸಿದರೆ ಅದು ನಮಗೆ ಬೇರೆ ಕಡೆ ಸ್ಪ್ರೆಡ್ ಆಗಲ್ಲ. ಇದು ಅಲ್ಲಲ್ಲೇ ಬರೋದ್ರಿಂದ ಬೇಗ ಕ್ರಮ ವಹಿಸಬೇಕಾಗುತ್ತೆ, ಅನಿವಾರ್ಯತೆ ರೈತರಿರ್ತದೆ. ಹಾಗೆ ನಮ್ಮ ಭಾಗದಲ್ಲಿ ಇದು ಪ್ರತಿ ವರ್ಷ ಬರುವಂಥ ರೋಗ ಆಗಿದೆ. ಕಾರಣ ಇಷ್ಟೇ, ನಮ್ಮಲ್ಲಿ ಪ್ರತಿ ಹಂಗಾಮಲ್ಲೂ ಇದನ್ನೇ ಬೆಳೆ ಬೆಳೀತಾರೆ. ಬಟ್ ನಾವು ರೈತರಿಗೆ ಮನವಿ ಮಾಡೋದೇನೆಂದರೆ, ಒಂದು ಉತ್ತಮವಾದ ಬಿತ್ತನೆ ಬೀಜಗಳನ್ನು ತೊಗೋಬೇಕು. ನಮ್ಮ ಇಲಾಖೆಯಿಂದ ಸಿಗುತ್ತೆ, ಹೊರಗಡೆ ಕೂಡ ತಾವು ತೊಗೊಂಬರ್ತೀರಂತ ಭಾವಿಸ್ತೀವಿ. ಅದಕ್ಕೆ ಬೀಜೋಪಚಾರ ಕಡ್ಡಾಯವಾಗಿ ಫಂಜಿಸೈಡ್ಸಿಂದ ಬೀಜೋಪಚಾರನ ತಾವು ಮಾಡಬೇಕಾಗ್ತದೆ. ಹಾಗೆ ಪ್ರತಿ ಹಂಗಾಮಲ್ಲಿ ಒಂದೇ ಬೆಳೆ ಬದಲಾಗಿ ಬೆಳೆಯನ್ನು ಬದಲಾವಣೆ ಮಾಡುವಂಥ, ಈಗ ನೀವು ಕಡಲೆ ನಾವು ದ್ವಿದಳ ಧಾನ್ಯ ಅಂತ ಕರಿತೀವಿ, ಇದ್ರ ಬದಲಾಗಿ ನೆಕ್ಸ್ಟ್ ಹಂಗಾಮಲ್ಲಿ ನಾವು ಏಕದಳ ಧಾನ್ಯಗಳು. ಯಾಕಂದರೆ ಈ ಒಂದು ಫಂಗಲ್ಲು ಈ ಮಣ್ಣಲ್ಲೇ ಉಳ್ಕೊಳುತ್ತೆ. ಈಗ ನಾವು ಬೆಳೆಯಲ್ಲಿ ಏನು ಬಂದಿರೋ ರೋಗ ಇದು ಹೋಗೋದಿಲ್ಲ, ಮಣ್ಣಲ್ಲೇ ಉಳ್ಕೊಂಡ್ರೆ ನೆಕ್ಸ್ಟ್ ಇದೇ ಬೆಳೆ ಬಂದಾಗ ಇನ್ನೂ ವ್ಯಾಪಕ ಹರಡೋ ಸಾಧ್ಯತೆ ಇರುತ್ತೆ. ಹಂಗೆ ಬೇರೆ ಬೆಳೆ ಬಂದಾಗ ಅದು ಹತೋಟಿಗೆ ಬರುತ್ತೆ. ಹಾಗಾಗಿ ಬೆಳೆ ಪರಿವರ್ತನೆ ಮಾಡಬೇಕಾಗ್ತದೆ, ಬೀಜೋಪಚಾರ ಮಾಡಿ. ರೈತ ಮುಖಂಡ ಓಟಿ ತಿಪ್ಪೇಸ್ವಾಮಿ ಮಾತನಾಡಿ, ಕಡಲೆ ಬೆಳೆಗೆ ರೋಗದ ಬಾಧೆ ಕಾಣಿಸಿಕೊಂಡಿದೆ, ಬೆಳೆ ವಿಮೆ ಕೊಡಿಸಿ ಎಂದು ಮನವಿ ಮಾಡಿದ್ರು. ಈ ಸಂದರ್ಭದಲ್ಲಿ ಕೃಷಿ ತಾಂತ್ರಿಕ ಅಧಿಕಾರಿ ಎನ್ ಕೀರ್ತಿ ಹಾಗೂ ರೈತ ಮುಖಂಡರು ಸೇರಿದಂತೆ ರೈತರು ಇದ್ದರು. ಇವು ಪೂರ್ಣ ಮಳೆಗೆ ಬೆಳೆದಿರೋಂಥವು. ನೀವು ಬೀಜೋಪಚಾರ ಕೂಡ ಮಾಡಿದ್ದೀರಾ? ಆದ್ರೂ ಸ್ವಲ್ಪ ಈ ವೈಟ್ ಇದು ಯಾತಕ್ಕೆ ಬಂತಂದ್ರೆ, ಇಲ್ಲಿ ಕಳೆದ ವರ್ಷ ಕಡಲೆನೇ ಹಾಕಿದ್ರಿ, ಕಡಲೆ ಹಾಕಿದ್ರೆ ಮತ್ತೆ ಬೇರೆ ಹಾಕಿದ್ರ. ಮುಂಗಾರಿಗೆ ಸೂರ್ಯಕಾಂತಿ ಹಾಕಿದ್ರೆ, ಹಿಂಗಾರಿಗೆ ಕಡಲೆ. ಈ ವರ್ಷ ಮುಂಗಾರಿಗೆ ಮಳೆ ಬರಲಿಲ್ಲ, ಹಾಗಾಗಿ ಹಿಂಗಾರಿಗೆ ಅನಿವಾರ್ಯವಾಗಿ ನಾವು ಕಡಲೆನೇ ಹೇಳಿದ್ವಲ್ಲ ನಿಮಗೆ.